ಈ ನ್ಯಾಷನಲ್ ಹೈವೇ ಲ್ಯಾಂಡ್ ಅಕ್ವಿಷನ್ ಬಗ್ಗೆ ನಮ್ಮ ಸಂಸ್ಥೆಯಿಂದ ಈ ತಿಪ್ಪಗೋನಹಳ್ಳಿ ಸರ್ವೆ ನಂಬರ್ 32/1 ಮತ್ತು 32/23ರಲ್ಲಿ ನ್ಯಾಷನಲ್ ಹೈವೇಗೆ 2 ನೋಟಿಫಿಕೇಷನ್ ಆಗಿ ಭೂಸ್ವಾಧೀನ ಆಗಿದೆ. ಈ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು 2024 ಜೂನ್ ತಿಂಗಳಲ್ಲಿ ನಾವು ಸಬ್ಮಿಟ್ ಮಾಡಿದ್ವಿ. ಸಬ್ಮಿಟ್ ಮಾಡೋದ್ರಂಥ ಆ ಸಮಯದಲ್ಲಿದ್ದಂಥ SLAO ಅವರು ಎಲ್ಲ ಸಂಪೂರ್ಣ ಪ್ರಕ್ರಿಯೆಗಳನ್ನು ಮುಗಿಸಿ ಅದನ್ನು ಅಪ್ಲೋಡ್ ಮಾಡಿದ್ದಾರೆ ರಾಷ್ಟ್ರೀಯ ಇದಕ್ಕೆ NHI ಅಮೌಂಟ್ ರಿಲೀಸ್ ಮಾಡೋದಕ್ಕೆ. ಆ ಸಮಯದಲ್ಲಿ ನಮ್ಮ ಕಂಪ್ನಿ ಓನರು ಭೂಮಾಲೀಕರು ಬಂದು ಇಲ್ಲೇ ಎಲ್ಲನೂ ಸರ್ಟಿಫೈಡ್ ಮಾಡಿ ಅವ್ರು ಏನೇನು ಇದಕ್ಕೆ ಬೇಕು ದಾಖಲೆಗೆ ಸಹಿ ಬೇಕು ಪಡೆದಿದ್ದಾರೆ. ನಂತರ ಇವರು 2 ತಿಂಗಳಾದಮೇಲೆ ಯಾರೊಬ್ಬರು ಬಂದರು, ಇಬ್ಬರು ಬಂದರು, ಇಬ್ಬರಲ್ಲೇ ಒಬ್ಬರು ಕೋರ್ಟಿಂದ ಬಂದರು. ಈಗಿರ್ತಕ್ಕಂಥ SLA ಅವರು ಸುಮಾರು ನಮಗೆ ಬಂದು ಕೇಳಿದಂಥ ಸಮಯದಲ್ಲಿ ಆ ದಾಖಲೆಗಳೆಲ್ಲ ಸರಿ ಇಲ್ಲ, ಬೇರೆ ಎಲ್ಲ ದಾಖಲೆಗಳು ಕೊಡಿ ಅಂತೇಳಿ ಸುಮಾರು ನೋಟಿಗೆ ಎಲ್ಲ ಕೊಟ್ಟು ಇದನ್ನು ಮಾಡಿದ್ರು. ನಾವು ಅದಕ್ಕೆಲ್ಲ ಸಂಪೂರ್ಣವಾದಂಥ ದಾಖಲೆಗಳನ್ನ ಕೊಡಿಸಿದ್ದೀವಿ. ಕಂದಾಯ ಇಲಾಖೆ ಮತ್ತು ಸರ್ವೆ ಇಲಾಖೆಯಿಂದನೂ ಕೂಡ ಅವ್ರು ದಾಖಲಾತಿಗಳು ಪಡೆದಿದ್ದಾರೆ. ನಮ್ಮದೆಲ್ಲ ಹಕ್ಕುದಾರಿಕೆ ಎಲ್ಲ ಕೊಟ್ಟಿದ್ದೀವಿ. ಅಂಥ ಸಮಯದಲ್ಲಿ 32/23ರಲ್ಲಿ ಹಿಂದೆ ನಾವೇನು ಕ್ರೈಗೆ ತೊಗೊಂಡಿದ್ವಿ ಅವರಿಂದ ಸೈನ್ ಹಾಕ್ಕೊಡಿ ಅಂತೇಳಿ ಇದನ್ನು ಮಾಡಿಕೊಂಡು ನೋಟಿಸ್ ಕೊಟ್ಟರು. ಅವರು ಈಗ ಇದ್ರ ಸಿಕ್ಕಲ್ಲಿದ್ದಾರೆ. ಮತ್ತು ಈಗ ಅವ್ರನ್ನ ಇದನ್ನು ಮಾಡಿಕೊಂಡು ನಮಗೆ ಒತ್ತಡ ಮಾಡಿ ಇಲ್ಲಾಂದರೆ ಭೂಮಿ ಇದಕ್ಕೆ ಕೋರ್ಟಲ್ಲಿ ಇಡ್ತೀವಿ ಅಂತ ಹೇಳಿದ್ರು. ಆಯ್ತು ಇಡಿ ಅಂತ ಹೇಳಿದ್ವಿ. 32/1ರಲ್ಲಿ ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟಿದ್ದ ಅಮೌಂಟ್ ಇದುವರೆಗೂ ರಿಲೀಸ್ ಮಾಡಿಲ್ಲ. ಆಮೇಲೆ ಏನು ಮಾಡಿದ್ರು, ನಮಗೆ ಒಂದು ಆಥರೈಸೇಷನ್ ತಂದುಬಿಡಿ, ನೀವು ಹಾಕ್ಸ್ಕೊಡ್ತೀನಿ ಅಂತಂದರು. ನಾವು ಇವತ್ತು ಆಥರೈಸೇಷನ್ ತಗೊಂಬಂದು ಇದು ಮಾಡೋ ಜೊತೆಗೆ ಸೈನ್ ಹಾಕ್ಸ್ಕೊಳ್ಳಿ ಮೇಡಮ್, ನಾವು ತಿರ್ಗೋಕ್ಕಾಗಲ್ಲ ಅನ್ನೋದಕ್ಕೆ ನೀವು ಈಗಲೇ ಇದು ಮಾಡಬೇಡಿ ಹಾಗೆ ಅಂತೇಳಿ 2017ರಿಂದ ಇಲ್ಲಿವರೆಗೂ ಭೂ ಪರಿಹಾರ ನ್ಯಾಯಾಲಯದಲ್ಲಿ ಡೆಪಾಸಿಟ್ ಮಾಡಿದ್ರೆ ಈಗ ತರಾತುರಿನಲ್ಲಿ ನಾವೆಲ್ಲ ಸರ್ಕಾರಕ್ಕೆ ಇವ್ರ IR ಆಫೀಸರ್ಗೆಲ್ಲ ನಾವು ಇದನ್ನು ಮಾಡಿ ನಿಮ್ಮ ಮೇಲೆ ಆಕ್ಷನ್ ತೊಗೊಳಕ್ಕೆ ಅಂತ ಎಲ್ಲನೂ ನೋಟಿಸ್ ಕೊಟ್ಟಿದ್ದೀವಿ ಇವ್ರಿಗೆ. ಆದರೂ ಭೂ ಪರಿಹಾರ ನಮ್ಮ ಅಕೌಂಟಿಗೆ ಕೊಡ್ತಾ ಇಲ್ಲ. ಬೆಳಗ್ಗೆ ಬಂದಂಥ ಸಮಯದಲ್ಲಿ ನಾವು ಕೇಳೋವತ್ತಿಗೆ ನೀವು ಈ ಥರ ಎಲ್ಲ ಮಾಡಿದ್ರೆ 112 ಕರಿತೀನಿ ಅಂತ ಕೇಳ್ತಾರೆ. ನಾನೊಬ್ಬ ತಹಶೀಲ್ದಾರ್ ಆಗಿ 35 ವರ್ಷ ಸರ್ಕಾರಿ ಸೇವೆಗೆ ಸಲ್ಲಿಸಿ ಎಕ್ಸ್ಟ್ರಾ 2 ವರ್ಷ ನಾನು ಸರ್ಕಾರ ಸೇವೆ ತಗೊಂಡು ನಮ್ಮಂಥ ಸೀನಿಯರ್ ಸಿಟಿಜನ್ಗೆ 112 ಕರ್ಸೋ ಅಂತ ಇದೇನಿದೆ ಇವ್ರಿಗೆ? ನಮ್ಮ ಹಕ್ಕು. ಈಗ ನಾವು ಭೂ ಮಾಲೀಕರು ಏನು ಮಾಡಿದ್ದೀವಿ, ಇದು ಸಾರ್ವಜನಿಕ ಉದ್ದೇಶಕ್ಕೆ ಭೂ ಸ್ವಾಧೀನ ಆಗಿದೆ, ನಾವು ಯಾವತ್ತೂ ತಡೆ ಮಾಡಿಲ್ಲ. ಆದರೂ ಕೂಡ ನಮ್ಮ ಜಮೀನಲ್ಲಿ ಭೂ ಪರಿಹಾರ ಪಡೆದೇ ನಾವು ಬಿಟ್ಕೊಟ್ಟಿದ್ದೀವಿ. ಅಂಥ ಇದರಲ್ಲಿ ನೀವು ಸಕಾಲದಲ್ಲಿ ನಮಗೆ ಭೂ ಪರಿಹಾರ ಕೊಡ್ದಲೇ ಈ ನಮ್ಮನ್ನೆಲ್ಲ ಈ ಥರ ಬೆದರಿಸೋ ಅಂತ ಮಾಡ್ತಾರೆ. ಆಮೇಲೆ ಬೇರೆ ಇದಕ್ಕೆಲ್ಲನೂ ಕೂಡ ನಮ್ಮಿಂದ ಕಂಪ್ಲೇಂಟ್ ಬಂದಿದೆ. ಇವರೆಲ್ಲ ಜಮೀನು ಏನು ತೊಗೊಂಡಿದ್ದಾರೆ ನ್ಯಾಷನಲ್ ಹೈವೇಗೆ ಅವ್ರನ್ನೆಲ್ಲ ಕರ್ಸೋದು, ಇವ್ರನ್ನೆಲ್ಲ ಇವ್ರನ್ನ ಶಿಷ್ಯಂದಿರು ಇಟ್ಕೊಳೋದು. ನನಗೆ ಒಬ್ಬರು ಫೋನ್ ಮಾಡಿದ್ರು ಲಾಸ್ಟ್ ಮಂತು. ನಾನು ಬಂದು ಇವ್ರ ಹತ್ರ ಇದು ಮಾಡಿ ತಿರ್ಕೊಂಡೋದಕ್ಕೆ 5% ಕೊಡಿ, ನಮ್ಗೆ 2%, ಅವ್ರಿಗೆ 3%. ಅದನ್ನು ಕೂಡ IR ಆಫೀಸರಿಗೆ ಕಂಪ್ಲೇಂಟ್ ಮಾಡಿದ್ವಿ ಲಿಖಿತವಾಗಿ. ಈ ಥರ ಎಲ್ಲ ನಡೀತಾ ಇದೆ. ಸೊ ನಮಗೆ 112 ಕರ್ಸಿಬಿಟ್ಟು ಬೆದರಿಕೆ ಹಾಕೋಂಥದ್ದು ಏನಿದೆ? ನಾವು ಬಂದು ಇಲ್ಲಿ ರೈತರು ನಾವೇನು ಮಾಡ್ತೀವಿ, ನಮ್ಮ ಹಕ್ಕು ಕೇಳೋ ಅಂಥ ಹಕ್ಕು. ನೀವು ಸಕಾಲದಲ್ಲಿ ಭೂ ಪರಿಹಾರ ಕೊಟ್ಟರೆ ನಾವ್ಯಾಕೆ ದಿನ ಬಂದು ಇಲ್ಲಿ ಕೇಳಬೇಕು ಸರ್? 112 ಕರ್ಸಿ ಇವರು SLAO NHI 48ಅಲ್ಲಿ ನೀವು ಹೇಳೋ ಪ್ರಕಾರ ಇವರೆಲ್ಲ ಶಿಷ್ಯಂದಿರು ಇಟ್ಕೊಂಡಿದ್ದಾರೆ. ಶಿಷ್ಯಂದಿರು ಇಟ್ಕೊಂಡು ಆಮೇಲೆ ಸರ್ವೇರ್ಗಳನ್ನೆಲ್ಲನೂ ಬಿಡ್ತಾರೆ. ಅವರೆಲ್ಲ ಬಂದು ನಮ್ಮ ಹತ್ರ ಈ ಥರ ನೀವೇ ಮೇಡಮ್ ಹತ್ರ ಮಾತಾಡ್ಬಿಡಿ ಸರ್, ಇದು ನಮ್ಗೆ ಆಗಲ್ಲ ಅಂತೇಳಿ ಅವರು ಕೂಡ ಸರ್ವೇರ್ನು ಕೂಡ ಇದನ್ನು ಮಾಡ್ತಾರೆ. ನರಸಿಂಹಮೂರ್ತಿ ಅಂತೇಳಿ ಒಬ್ಬ ಸರ್ವೇರ್ ಇದ್ದ. ಅವನು ಏನು ಮಾಡ್ದೆ, ಹಿಂದೆ ಲೋಕಾಯುಕ್ತಕ್ಕೆ ಸಿಕ್ಕೊಂಡು ಡಿಸ್ಮಿಸ್ ಆಗಿ ಇಲ್ಲಿ ಇದರಲ್ಲಿ ಇದ್ದ ತಾತ್ಕಾಲಿಕವಾಗಿ. ಅವನು ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಇನ್ನೊಂದು ಸರಿ ಎಲ್ಲಿ ಸಿಗಾಕೊಂಡು ನಾನು ಹಿಂಸೆ ಮಾಡಬೇಕು, ಕಾನೂನು ಅಡಿನಲ್ಲಿ ನಾನು ಮನೆಗೆ ಹೋಗ್ಬೇಕು, ಜೈಲಿಗೆ ಹೋಗ್ಬೇಕು ಅಂತೇಳಿ ಕೆಲಸ ಬಿಟ್ಟು ಹೊಂಟೋಗ್ಬಿಟ್ಟ. ಈ ಥರ ಎಲ್ಲ ನಡೀತಾ ಇದೆ. ನನಗೆ ಇಲ್ಲ ರೈತರಿಗೂ ಕೂಡ ಎದುರಿಸ್ತಾರೆ ಇವರು. ಲಕ್ಷ ಬರಬೇಕು 32/1 ಮತ್ತು 32/23ರಲ್ಲಿ 2 ಸೇರಿ 68 ಲಕ್ಷ ರೂಪಾಯಿ ನಮಗೆ ಬರಬೇಕು. ಹಿಂದೆ ರಾಮಗೊಂಡ್ಲು ಹೋಗ್ಲಿ ಹಿಂದೆ ಇದ್ದಂಥ SLAO ಜೂನ್ ತಿಂಗಳ ಮಧ್ಯಭಾಗದಲ್ಲಿ ಅವರು ರಿಟೈರ್ಡ್ ಆಗೋಂಥ ಈ ಮುಂಚೆನೇ ಎಲ್ಲ ಪ್ರಕ್ರಿಯೆಗಳನ್ನೂ ಮಾಡಿಬಿಟ್ಟಿದ್ದಾರೆ. ಆ ಪ್ರಕ್ರಿಯೆ ಮಾಡಿ ಮುಗಿಸಿದ್ರು ಇವರು ತಮ್ಮ ಕೊಟ್ಟ ಅಮೌಂಟನ್ನು ನಮ್ಮ ಇದಕ್ಕೆ ಹಾಕ್ಬೇಕು, ಅಕೌಂಟ್ಗೆ ಹಾಕಬೇಕು. NHI ಇಂದನೂ ದುಡ್ಡು ಬಂದಿದೆ, ಅದನ್ನೇ ಬರೀತಾರೆ ಅವರು. ಇದಕ್ಕೆ ಅವ್ರು ನೋಟಿಸ್ ಕೊಡ್ತಾರೆ, ಈ ಥರ ಇದು ಬಂದಿದೆ ಅಂತ ಹೇಳ್ಬಿಟ್ಟು ಬರೀತಾರೆ. ನಾವು ಅವ್ರಿಗೆಲ್ಲ ಬರೆದಿದ್ದೀವಿ. ಅವ್ರು ಲೆಟ್ರ್ ಬರೆದ್ರೆ ಇಮ್ಮಿಡಿಯೇಟಾಗಿ ರಿಲೀಸ್ ಮಾಡಿ ಅಂತಂದರೆ ಮತ್ತೆ ಅವ್ರಿಗೆ ಕ್ಲಾರಿಫಿಕೇಶನ್ ಬರೀತಾರೆ. ಎಷ್ಟು ಪರ್ಸೆಂಟ್ ಕಮಿಷನ್ ಬಂದು 5%, ಇವ್ರಿಗೆ 3%, ಅವ್ರಿಗೆ 2%. ಒಂದು ರೂಪಾಯಿ ನಮ್ಮ ಸಂಸ್ಥೆ ಕೊಡಲ್ಲ. ನಾನು ಅವತ್ತೇ ಕಡಾಕೊಂಡಿದ್ದು ನಮ್ಮ ಸಂಸ್ಥೆಯವರು ಇಷ್ಟೆಲ್ಲ 2021ರಿಂದ ನಾವು ಇದನ್ನ ಲ್ಯಾಂಡನ್ನು ಇದರಲ್ಲಿ ಪಂಚಾಯತಿನ ಮಾಡಿಸ್ಬೇಕಾದ್ರೂ ಒಬ್ಬರು ಸಸ್ಪೆಂಡ್ ಮಾಡಿಸಿದ್ವಿ. ಒಂದು ಟೀಮೇ ಮಾಡಿಸಿದ್ವಿ ನಾವು, ಅದಕ್ಕೆ ಎನ್ಕ್ವೈರಿ ಟೀಮ್ ಅಂತ ಗೌರ್ಮೆಂಟಿಂದನೇ. ಅಂಥ ಸಂಸ್ಥೆ ನಮ್ಮ 1 ರೂಪಾಯಿ ಬ್ರೈವ್ ಕೊಡಲ್ಲ. 16,000 ಜನಕ್ಕೆ ಅವರು ಉದ್ಯೋಗ ಕೊಟ್ಟಿರೋ ಗಾರ್ಮೆಂಟ್ಸಲ್ಲಿ ಬೆಂಗಳೂರಲ್ಲಿ ಇದೆ, ಇಲ್ಲಿ ನೆಲಮಂಗಲ ಇದೆ.
ಇದಿದೆ ಬಸವನಹಳ್ಳಿ ಇದೆ. ಆಮೇಲೆ ಇವರು ಮೊನ್ನೆ ಎಲೆಕ್ಷನ್ ಆಯ್ತಲ್ಲ ಬಸವರಾಜ ಬೊಮ್ಮೆಯವರು, ಅಲ್ಲಿ ಕೂಡ ನಮ್ಮದೇ ಒಂದು 2 ಸಾವಿರ. ಹಿಂದೂಪುರದಲ್ಲಿದೆ 16,000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ. ಅಂಥ ಸಂಸ್ಥೆ ಯಾರಿಗೂ ₹1 ಬ್ರೈಬ್ ಕೊಡಲ್ಲ ಅಂತ ನಾವು ಖಡಾಖಂಡಿತವಾಗಿ ಹೇಳ್ಬಿಟ್ಟಿದ್ದೀವಿ. ಇನ್ನೂ ಹೊಸ್ದಾಗಿ ಬಂದಿದ್ದಾರೆ, ಸ್ವಲ್ಪ ತಾಳ್ಮೆಯಿಂದ ಇರೋಣ. ಅದಕ್ಕೂ ಮೀರಿ ಹೋದಾಗ ಲೋಕಾಯುಕ್ತ ಸಂಸ್ಥೆಗೆ ಕೊಡೋಣ, ಎನ್ಕ್ವೈರಿ ಮಾಡಿಸೋಣ ಅಂತ ಅವ್ರು ನಮ್ಮ MD ಅವ್ರು ಹೇಳಿದ್ದಾರೆ. ನನ್ನ ಹೆಸರು ಹನುಮಂತರಾಯ್ ಅಂತೇಳಿ. ನಾನು ಛಲವಾದಿ ಮಹಾಸಭಾ ರಾಜ್ಯ ಸಂಚಾಲಕರು ಮತ್ತು ಈ ನೆಲಮಂಗಲ ವಿಧಾನಸಭೆ ಕ್ಷೇತ್ರದ ಡಿಪ್ಯೂಟೆಡ್ ಕ್ಯಾಂಡಿಡೇಟು, ನಂತರ ರಿಟೈರ್ಡ್ ತಹಶೀಲ್ದಾರು, ಇದು ಟೆಕ್ಸ್ಪೋರ್ಟ್ ಇಂಡಸ್ಟ್ರಿ ಕಾನೂನು ಸಲಹೆಗಾರರು.